ನಂಜನಗೂಡು ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ಆಪದ್ಬಾಂಧವರಾದ ಎಚ್.ಡಿ. ಕುಮಾರಸ್ವಾಮಿ ಕಣ್ಣೀರು ಒರೆಸಿದ ಕುಮಾರಣ್ಣ. ನಂಜನಗೂಡು ರಾಜಕೀಯದ ಆಚೆಗೂ ತಮ್ಮ ಮಾನವೀಯ ಗುಣಗಳಿಂದ ಜನಮಾನಸದಲ್ಲಿ ಗುರುತಿಸಿಕೊಂಡಿರುವ ಕೇಂದ್ರ ಸಚಿವ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಅನಾರೋಗ್ಯ ಪೀಡಿತ ಮಹಿಳೆ ಪೂಜಾ ಅವರ ಕುಟುಂಬಕ್ಕೆ ನೆರವಾಗುವ ಮೂಲಕ ಮತ್ತೊಮ್ಮೆ ಜನರ ಮನಗೆದ್ದಿದ್ದಾರೆ. ಕಳೆದ ವಾರ ನನಗೆ ಕಚೇರಿಯಲ್ಲಿದ್ದಾಗ ಒಂದು ಟ್ವೀಟ್ ಮಾಡಿದಂಥದ್ದನ್ನು ಗಮನಿಸಿದೆ. ಒಬ್ಬ ಯುವಕ ಈ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಒಂದು ಟ್ವೀಟ್ ಮಾಡಿ, ಈ ಟ್ವೀಟನ್ನು ನೋಡಿದಂಥವರು ದಯವಿಟ್ಟು ಕುಮಾರಸ್ವಾಮಿ ಅವರು ಗಮನಕ್ಕೆ ತನ್ನಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಅವರಿಗೆ ಮೆಸೇಜ್ ಕೊಟ್ಟ ನಂತರ ಅವರಿಗೆ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಹೆಣ್ಣುಮಗಳು ಎರಡೂ ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದಕ್ಕೆ ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೇನ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರಿ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ, ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಮಗಳು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ, ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು, ನಮ್ಮ MLC ಅವರು ಮಂಜೇಗೌಡರು, ನಾವೆಲ್ಲ ಇವತ್ತೇನು ಬಂದಿದ್ದೇವೆ. ಇವತ್ತು ಒಂದು ಲೀಸ್ಗೆ ಮನೇನ ಮಾಡಿಸ್ಕೊಳ್ಳೋಣ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕುಟುಂಬದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾಗಲೇ ಈಗಾಗಲೇ ಅವರು CO ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಏನಿದೆ ಪರಿಸ್ಥಿತಿ ನೋಡಬೇಕು ಅಂತ. ಈಗ ತಹಶೀಲ್ದಾರರು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ನಾನು ಚೆಕ್ ಮಾಡಿದಾಗ CO ಅವರು ಹೇಳಿದಂಥದ್ದು ಇನ್ನೂ 1 ವರ್ಷವಾದರೂ ಸೈಟ್ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಬಜೆಟ್ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಈ ಬಾಡಿಗೆ ಕೊಟ್ಟಂಥ ವ್ಯಕ್ತಿ ಅವರು ಪಾಂಡುಪುರದಲ್ಲಿ ವಾಸ ಇದ್ದಾರೆ. ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಪಾಂಡುಪುರದಲ್ಲಿದ್ದಾರೆ. ಅವರಿಗೆ ನಾನು ನೋಡೋಣ ದೂರವಾಣಿ ಕರೆ ಮುಖಾಂತರ ನಾನೇ ಮಾತಾಡೋಣ ಅಂತ ಹೇಳಿ ಲೀಸ್ಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಂತಕ್ಕಂಥದ್ದು ಮಾತಾಡ್ತಿದ್ದಂಗೆ ಅವರು ಇಲ್ಲ ನಾನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ಪಾಪ ಅವರ ಕಷ್ಟಗಳೇನಿದೆಯೋ ನಾನು ಅವ್ರ ಬಗ್ಗೆ ಟೀಕೆ ಮಾಡಿದೆ. ಅವರು ನನ್ನ ಗಮನಕ್ಕೆ ಅಂತಂದಿದ್ದಾರೆ, ಒಂದು ವಾರ 10 ದಿವಸದಲ್ಲಿ ನಮ್ಮ ಇಲ್ಲಿಯ ನಮ್ಮ ಲೀಡರ್ಗಳಿದ್ದಾರೆ. ಇವತ್ತು ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು, ರವಿ, ನಮ್ಮ ಸಂಜಯ್ ಇವರಿಗೆ ಎಲ್ಲರಿಗೂ ಗಮನ ಕೊಟ್ಟಿದ್ದೇನೆ. ಇನ್ನೊಬ್ಬರು ನಮ್ಮ ಅಭಿ ಅಂತ ಹೇಳಿ ಅವ್ರಿಗೂ ಹೇಳಿದ್ದೇನೆ, ಇಲ್ಲೇ ಯಾವುದಾದ್ರೂ ಒಂದು ಮನೆ ಇಲ್ಲ ಮಾರಾಟಕ್ಕಿದ್ದರೆ ಇಲ್ಲ ಲೀಸ್ ತಕ್ಷಣ ನೋಡ್ಲಿಕ್ಕೆ ಹೇಳಿದ್ರೆ ಒಂದು ವಾರ 10 ದಿವಸದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಅದು ಒಂದು ಭಾಗ. ಅದ್ರ ಜೊತೆಗೆ ಅವ್ರ ಕಾಲಿನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಬೇಕಾದಂಥ ಕೆಲವು ಡಾಕ್ಟ್ರುಗಳಿದ್ದಾರೆ, ಹೇಳಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು ಅಂಗಡಿ ಹಾಕಿಡ್ಲಿಕ್ಕೆ ಒಂದು ಜಾಗ. ಮೇಡಮ್ ಅವರೇ, ಒಂದು ಏನಾದರೂ ಒಂದು ಜಾಗ ಎಲ್ಲಾದರೂ ಇಲ್ಲೇ ಕೊಟ್ಟರು ಪರವಾಗಿಲ್ಲ, ಇಲ್ಲೇ ಕೊಟ್ಟರು ಒಳ್ಳೇದಮ್ಮ, ಸ್ಕೂಲಲ್ಲೇ ಕೊಟ್ಟರು ಒಳ್ಳೇದಮ್ಮ. ನಾವು ವ್ಯವಸ್ಥೆ ಏನು ಬೇಕೋ ಮಾಡೋಣ, ನೀವು ಸ್ವಲ್ಪ ಅದರಿಂದ ಇವತ್ತು ಅವರು ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ
ಒಂದು ಸಣ್ಣ ಅಂಗಡಿ ಹಾಕೊಡ್ಬೇಕಂತದಕ್ಕೂ ಏನು ಬೇಕೋ ವ್ಯವಸ್ಥೆ ಮಾಡಬೇಕು ಅನ್ನೋ ತೀರ್ಮಾನ. ಅಲ್ಲ, ನೀವೇ ಬರಬೇಕಾಗಿ ಬಂತು ಇಲ್ಲಿಗೆ. ರಾಜ್ಯ ಸರ್ಕಾರದಲ್ಲಿ ಏನು ಸಹಾಯ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ಕೊಂಡ್ರೆ MP ಇಲ್ಲಿ ಸ್ಥಳೀಯದ MP ಇಲ್ಲ, ಇದು ಬಂದಿರಬಹುದು, ಒಬ್ಬೊಬ್ಬರದ್ದು ಒಂದೊಂದು ನಡವಳಿಕೆ ಇರ್ತದೆ. ನಾನು ಇಂಥ ವಿಷಯದಲ್ಲಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಪ್ರಚಾರದ್ದು ಅವಶ್ಯಕ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಬಾರಿ ನನ್ನ ಮನೆಗೆ ಗದಗಿಂದ ಒಂದು ಹೆಣ್ಮಗಳು, ಒಂದು ನಾಯಕ ಸಮಾಜಕ್ಕೆ ಸೇರಿದಂಥ ಹೆಣ್ಮಗಳು, ST ಕ್ಯಾಟಗರಿಗೆ ಬಂದು ನನ್ನ ಹತ್ರ 2 ಎಮ್ಮೆಗಳು ನಾನು ಸಾಕಿ ಹಾಲನ್ನು ಮಾರಾಟ ಮಾಡಿ ಜೀವನ ಮಾಡ್ತಿದ್ದೆ. 2 ಎಮ್ಮೆಗಳು ಸತ್ತೋಗಿದೆ, ಜೀವನಕ್ಕೆ ಆಧಾರ ಇಲ್ಲ. ನನಗೇನಾದರೂ ನನ್ನ ಕಿಡ್ನಿ ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೇನೆ, ಯಾರಿಗಾದ್ರೂ ನನ್ನ ಕಿಡ್ನಿ ಕೊಡಿಸಿ ನನಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ನನ್ನ ಕುಟುಂಬ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಾರಿ ಒಂದು ಹೆಣ್ಮಗಳು ಬಂದಂಥದ್ದು. ಇನ್ನೂ ನಾನು ಮಾಡ್ತಿಲ್ಲ. ಕೊನೆಗೆ ನಾನು ಸರ್ಕಾರದ ಕಾರ್ಯಕ್ರಮಗಳು ಕೊಡಿಸ್ಬೇಕು ಅಂದ್ರೂ ಇವೆಲ್ಲ ನಾನಾ ರೀತಿ ಸಮಸ್ಯೆಗಳು, ಅದೆಲ್ಲ ಒಂದು ಭಾಗ. ನಾನು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ಹೆಣ್ಣುಮಗಳು ಕೊಟ್ಟು, ಕಿಡ್ನಿ ಮಾರಾಟ ಮಾಡ್ತೀನಿ ಅವೆಲ್ಲ ಮಾರಬಾರ್ದು, ಥರ ಮಾಡಬಾರ್ದು. ಲಕ್ಷ್ಮೇಶ್ವರ ಶಿರಟ್ಟಿ ತಾಲೂಕು. ಆ ಹೆಣ್ಣು ಮಗಳಿಗೆ ಕೊನೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ, ಕಿಡ್ನಿ ಮಾರಾಟ ಮಾಡಿ ನಾನು ಕುಟುಂಬ ಸಾಕ್ತೀನಿ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಗಳಿದೆ. ನಾನು 100 ಉದಾಹರಣೆ 1000 ಉದಾಹರಣೆ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೆಲವರು ಸಹಾಯ ಮಾಡ್ತಕ್ಕಂಥವರು ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ ಸಮಾಜದಲ್ಲಿ. ಅದು ಅವ್ರ ಗಮನಕ್ಕೆ ಹೋಗಿರೋದಿಲ್ಲ, ಸಹಾಯ ಮಾಡಬೇಕು ಅಂತ ಅಂತಾರೆ. ಜನಪ್ರತಿನಿಧಿಗಳಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರ್ತದೆ. ಅದರಿಂದ ನಾನು ಅವ್ರ ಬಗ್ಗೆನೂ ಟೀಕೆ ಮಾಡಲ್ಲ. ನಾವು ಮೊದಲಿಂದಲೂ ಇಂಥ ವಿಷಯಗಳಲ್ಲಿ ತಕ್ಷಣಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ನನ್ನ ಗಮನಕ್ಕೆ ಬಂದ ತಕ್ಷಣ ಇದು ಬಂದಿದ್ದೇನೆ. ಅದರಿಂದ ಈ ಕುಟುಂಬ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ಎಂಥವ್ರಿಗೂ ನಿದ್ದೆ ಬರುತ್ತೆ, ಕರುಳು ಎಣ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಥರ ಕುಟುಂಬಗಳು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು 1000 ಜನ ಇದ್ದಾರೋ, ಲಕ್ಷ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ನಾನು ಮೊದಲಿಂದ ಬೆಳೆಸ್ಕೊಂಬಂದಿರೋ ಹವ್ಯಾಸ. ಅಂದರೆ ಈ ಕುಟುಂಬಕ್ಕೆ ಒಂದು ಶಾಶ್ವತ ಅಂತ ಏನೋ ನಂಬಿಕೆ ಮೇಲೆ ಪಾಪ ಯಾರೋ ಒಬ್ಬ ಯುವಕ ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿ ಅವನೇನು ಕೊಟ್ಟಿದ್ದಾನೆ, ಅವನು ಚೇತನ್ ಅಂತ, ಅದು ನಾನು ನೋಡಿದ ಮೇಲೆ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ. ಈ ಕುಟುಂಬದ ಎಲ್ಲ ಪರಿಸ್ಥಿತಿ, ಮಕ್ಕಳೇನಿದ್ದಾವೆ ಇವಕ್ಕೂ ಎಲ್ಲ ನಮ್ಮ ಮಂಜೇಗೌಡರು ಆ ಮಕ್ಕಳ ಎಜುಕೇಷನ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಣ್ಣ ಅಂತಕ್ಕಂಥದ್ದನ್ನು ಮಂಜೇಗೌಡರು MLC ಅವರು ಏನು ಹೇಳ್ತಿದ್ದಾರೆ. ಮನೆ ವಿಷಯದಲ್ಲೂ ಹರೀಶ್ ಅವರು, ರವಿ ಇವರೆಲ್ಲ ಕೂತು, ಸಂಜೆ ಎಲ್ಲ ಕೂತು ಇವನಂತ 10 ದಿವಸದೊಳಗೆ ಮನೆ ಪರಿಸ್ಥಿತಿಗೆ ಸರಿಪಡಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ನಾನು ಉರ್ಲಳ್ಳಿ ಗ್ರಾಮದ ಜನತೆಯಲ್ಲೂ ಮನವಿ ಮಾಡೋದು, ಯಾರಾದರೂ ದುಡ್ಡು ಮನಸ್ಸು ಮಾಡಿ ಇಲ್ಲ ಜಾಗನಾದರೂ ಕೊಡ್ತೀರಾ, ಇಲ್ಲ ಮನೆನಾದರೂ ಯಾರು ಕೊಡೋರಿದ್ರೆ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಸಹಾಯ ಮಾಡಿ. ನೀವೇ ಗಂಟೆ ಒಂಚೂರು ನೀರು ಕುಡಿದ್ರು ಇವರಲ್ಲಿ ಗ್ಲುಕೋಸ್ ಕೊಡಬೇಕು. ಅದಕ್ಕೆ ಬೆಳಗ್ಗೆ 1 ಗ್ಲುಕೋಸ್, ಸಾಯಂಕಾಲ 1 ಗ್ಲುಕೋಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ಡೈಲಿ 1200 ರೂಪಾಯಿ 1000 ರೂಪಾಯಿ ಖರ್ಚಾಯ್ತದೆ. ಒಂದು 3 ದಿನ ಇರಲ್ಲ, ವಾರದಲ್ಲಿ 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ಬಿರ್ಕೊತಾರೆ. ಈಗ ಏನಾದರೂ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರೆ ತಿಂಗಳು. ಇವನು ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ ಒಂದು ಜಾಗ ಉಳಿಸೋಣ, ಒಂದು ಅಂಗಡಿಗೆ ವ್ಯವಸ್ಥೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕಿದ್ರೆ ಒಂದು ಸಣ್ಣ ಇಬ್ಬರಿಗಾಗಿದೆ ಸರ್. ಈ ವರ್ಷ ಇಬ್ಬರಿಗೆ 1 ಲಕ್ಷ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿದೆ ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಇದೆ ಸರ್ಕಲಲ್ಲಿ ಅದಾದ ಇಲ್ಲದೆ ನಾವು ಏನು ಮಾಡಿದ್ರು ಹೋಗ್ಬೇಕು. ನಾವು ಜೀವನಿಕ ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕಂತ ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಹಾಂ ಸರ್. ಪಿಡಿಯರು ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿಡಿಯೋ ಅವ್ರು ಬಂದಿದ್ರು ಸರ್, ಇಲ್ಲಿ ಉಳ್ಳಾಳಿ ಪಿಡಿಯೋ ಮತ್ತು ನಂಜನಗೂಡು ಪಿಡಿಯೋ ಅವರು ಏನೇ MLA ಅವ್ರು ಫೋನ್ ಮಾಡಿದ್ರು, ಹೋಗಿ ಹುಡುಗಿ ನೋಡಿ ಅಂತ ಅಂದರು. ಅದಕ್ಕೆ ಬಂದಿದ್ದೀನಿ.
ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರಂದ್ರು ನಂಜನಗೂಡು ಪಿ ಡಿ ಅವರು ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಉಳಿತದೆ ಇನ್ನು 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕ್ ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು. ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡ್ಕೊಡ್ತೀವಿ ಅಂತ ಹೋದ್ರು. ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕಲಿಲ್ಲ. ನಾನೇ ಹೋದೆ, ಒಂದ್ಸರಿ ಹೋದೆ, 2ನೇ ಸರಿ ಸಿಕ್ಕರು ಪಿ ಡಿ ಅವರು. ಏನಾಯ್ತು ಸರ್ ನಮ್ಮ ಹುಡುಗಿದು ಅಂತಂದೆ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಒಂದು ದಿನ ಉಳ್ಕಲ್ಲ. ಇವತ್ತು ಸಣ್ಣ ಇರಲ್ಲ, ಊರಲ್ಲೇ ಏನಾದ್ರು ಮಾಡಿ ಕೇಳಿ ಇಲ್ಲಿ ಕರೆಸ್ಕೊಂಡಿದ್ದೆ ಅದಕ್ಕೆ ಇವ್ರನ್ನ ಅಭಿಯಣ್ಣ ಒಂದು ನಿಮಿಷ. ಅವತ್ತು ವಿಡಿಯೋ ಮಾಡಿ ನೀವು ಕರೆಕ್ಟ್ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡ್ಕೊಬಿಟ್ಟು ಅಂದ್ರು. ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು ಆಯ್ತಮ್ಮ, ಆಯ್ತು. ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ ಸರ್ 25-50 ಕೊಟ್ಟೆ ಒಂದೇ ಸರ್ ಫ್ರೆಶ್. ಆಮೇಲೆ ಮನೆಯದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀನು ಹೋದ್ರೆ ಕಷ್ಟ. ಈ ಮನೆ ಖಾಲಿ ಮಾಡ್ಕೊಂಡು ಮನೆ ಇದು ನೀವು ಇಂಜೆಕ್ಷನ್ನು ಸದ್ಯಕ್ಕೆಲ್ಲ ಕೊಡಬೇಕು ಅಂದ್ರಲ್ಲ, ದಿವಸ ಬರ್ತಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಈ ಕಡೆ ಒಂಚೂರು ಒಂಚೂರು ಧೈರ್ಯವಾಗಿ ಎದುರು ಬೇಡ. ಬೇಡ 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 ಸರಿ ಮಾಡಿಸ್ಕೊಡ್ತೀವಿ. ಇಲ್ಲಿ ಎಷ್ಟು ವರ್ಷ ಇದ್ರಿ? 25 ವರ್ಷ. 25 ವರ್ಷ. ಬಟ್ ನಿಮ್ಮ ಆಸ್ತಿ ಎಲ್ಲ ಇವಳಿಗೋಸ್ಕರ ಕಳಿಸಿದ್ರು. ಚಾಮುಂಡೇಶ್ವರಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಬಿಡಿ, ಏನು ತರ ಕೆಡಿಸ್ಕೋಬೇಡಿ. ಅವಾಗ ಕೂತ್ ಮಾತಾಡಿ ಮಾಡ್ಕೊಡ್ತೀನಿ.